ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ರಾಜ್ಯ ರಾಜಕಾರಣ ತೀವ್ರ ಗತಿಯಲ್ಲಿ ಬದಲಾಗ್ತಾ ಇದೆ. ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಡಿ ಕೆ ಶಿವಕುಮಾರ್. ಹಾಗೆಯೇ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಗೂ ಕೂಡ ಹೊಸ ಅಧ್ಯಕ್ಷರು ಬಂದಿದ್ದಾರೆ. ಅವರು ಬಿ ಕೆ ಹರಿಪ್ರಸಾದ್. ಒಂದೆಡೆ ಡಿ ಕೆ, ಇನ್ನೊಂದು ಕಡೆ ಬಿ ಕೆ. ಎಸ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಕಾಲದ ನಂತರ ದಟ್ ಆ್ಯಕ್ಟಿವ್ ಆಗಿದೆ ಅಂತ ಅನಿಸುತ್ತೆ. ಈ ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಇವತ್ತು ನಾನು ಮೊದಲ ಬಾರಿಗೆ ತಮ್ಮ ಜೊತೆ ಮಾತನಾಡ್ತಾ ಇರುವುದು ಈ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಂಥ ಸತೀಶ್ ಜಾರಕಿಹೊಳಿಯವರು ಅಧ್ಯಕ್ಷ ಸ್ಥಾನವನ್ನು ಹೇಗೆ ತಪ್ಪಿಸಿಕೊಂಡ್ರು, ವೈ? ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನಿಸುತ್ತೆ. ಸತೀಶ್ ಜಾರಕಿಹೊಳಿ ಅಧ್ಯಕ್ಷರೇ ಆಗ್ಬಿಟ್ರು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಹಾಗೆಯೇ ಅವರು ಡಿ ಕೆ ಜೊತೆ ಚರ್ಚೆ ಮಾಡಿದರು, ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆ ಮಾಡಿದರು, ದೆಹಲಿಗೆ ಹೋಗಿದ್ದರು, ದೆಹಲಿಯಲ್ಲಿ ಕೂತಿದ್ದರು, ಹೈಕಮಾಂಡ್ ಜೊತೆ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಮಾತು ಕೇಳ್ತು, ಇನ್ನೇನಲ್ಲ, ಸತೀಶ್ ಜಾರಕಿಹೊಳಿಯವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಮಂತ್ರಿಯ ಸ್ಥಾನವನ್ನು ಬಯಸ್ತಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಡಿನೈ ಮಾಡಲಾಯಿತು ಅನ್ನುವ ಮಾತು ಕೂಡ ಕೇಳಿಬಂತು. ಆದರೆ ನಿಜವಾಗಿ ಆಗಿದ್ದೇನಾಗಿದೆ ಅದು ಬಹಳ ಕುತೂಹಲಕರವಾಗಿದೆ. ಒಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋಗೋಣ. ಯಾವಾಗ ರಾಜ್ಯದಲ್ಲಿ ಸಿದ್ದರಾಮಯ್ಯನವರನ್ನು ಬದಲಿಸುವ ಚರ್ಚೆ ನಡೀತಾ ಇತ್ತೋ ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಬಳಿ ಇದ್ದ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಿಸಬೇಕು ಅನ್ನುವ ಒತ್ತಾಯ ಕೂಡ ಕೇಳಿಬಂದಿತ್ತು. ತಮಗೆಲ್ಲ ನೆನಪಿರಬಹುದು. ಬಹಳ ಹೇಗೆ ಎಲ್ಲಿಯವರೆಗೆ ಅಂತಂದರೆ ಸತೀಶ್ ಜಾರಕಿಹೊಳಿಯವರನ್ನ ತಂದು ದಟ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂತ್ಕೋಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋವರೆಗೆ ಬಂತು. ಅದರಂತೆ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಉತ್ತರ ಕರ್ನಾಟಕದಲ್ಲಿ ಒಂದು ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ಈ ಅಹಿಂದ ನಾಯಕತ್ವ ಏನಿದೆ, ಇನ್ನು ಮುಂದೆ ಅಹಿಂದ ನಾಯಕತ್ವವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರೇ ವಹಿಸ್ಕೋತಾರೆ ಅಂತ. ಇದು ಒಂದು ರೀತಿಯ ಮುನ್ಸೂಚನೆ ಆಗಿತ್ತು. ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಯವ್ರನ್ನ ತಮ್ಮ ಉತ್ತರಾಧಿಕಾರಿ ಎಂದು ಆಯ್ಕೆ ಮಾಡಿದರು. ಹಾಗಿದ್ದರೆ ಇದು ಆದಮೇಲೆ ಏನಾಯಿತು? ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದರು, ಎಲ್ಲ ಮಾಡಿದ್ರು. ಆದರೆ ಅಂತಿಮವಾಗಿ ಜಸ್ಟ್ ಮಿಸ್ಸೇ ಅಲ್ವಾ? ಅವರು ತಪ್ಪಿಸ್ಕೊಂಡ್ರೆ ಯಾಕೆ ಇರ್ಬೋದು? ನಾನು ಕೆಲವು ಅಂಶಗಳನ್ನು ಇಲ್ಲಿ ನಾನು ನಿಮ್ಮ ಬಳಿ ರೆಫರ್ ಮಾಡ್ಬೋದು. ಅದನ್ನ ನಾನು ಪಾಯಿಂಟ್ ಹಾಕಿದ್ದೀನಿ, ಏನಿರ್ಬೋದು ಅಂತ. ಒಂದು, ಕೊನೆಯ ಕ್ಷಣದಲ್ಲಿ ಈ ಸಮೀಕರಣ ಬದಲಾದದ್ದು ಹೇಗೆ ಅನ್ನೋದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಆಗ್ತೀವಿ ಅಂತ ಅನ್ನೋ ನಿರೀಕ್ಷೆಯಲ್ಲಿ ಇದ್ದರು. ಅವರು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಹಾಗೂ ಹೈಕಮಾಂಡ್ ನಾಯಕರೊಂದಿಗೆ ಹಲವು ಸುತ್ತಿನ ಮಾತುಕತೆ ಆಡಿದರು. ಸಿದ್ದರಾಮಯ್ಯ ಹೇಗೂ ಆಗಲೇ ಅಹಿಂದ ನಾಯಕ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ರಲ್ವ, ಅವರಿಗೆ ಬೇಕಾದದ್ದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ಅಂತ ಹೇಳೋದು ತಪ್ಪಾಗುತ್ತೋ ಏನೋ ಗೊತ್ತಿಲ್ಲ, ಬೆಂಬಲ. ಹೀಗೆ ಸಿದ್ದರಾಮಯ್ಯನವರ ಬೆಂಬಲ, ಡಿ ಕೆ ಶಿವಕುಮಾರ್ ಬೆಂಬಲ, ಇಬ್ಬರ ಬೆಂಬಲ ಇದ್ದರೂ ಕೂಡ ಅವರಿಗೆ ತಪ್ಪಿದ್ದೇನೋ ಅದಕ್ಕೆ ಸಮೀಕರಣ ಕಾರಣವ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಒಂದು ಸಮೀಕರಣ ಬೇಕಾಗಿದೆ. ಆ ಸಮೀಕರಣಕ್ಕೆ ಕಾರಣನ ಐ ಆಮ್ ಮೈ ಓನ್ ಡೌಟ್ ಸರ್. ನನಗೆ ನನ್ನದೇ ಆದ ಡೌಟ್ಗಳಿವೆ. ಆದರೆ ಬಹಳ ಮುಖ್ಯ ಪ್ರಶ್ನೆ ನನ್ನ ಮುಂದೆ ಈಗ ನಾವು ಮಾತನಾಡ್ತಾ ಇರೋದು, ಸಿದ್ದರಾಮಯ್ಯ ನಿಜವಾಗಿ ಕೊನೆಯ ಹಂತದಲ್ಲಿ ಸತೀಶ್ ಬಗ್ಗೆ ಇರುವ ತಮ್ಮ ನಿಲುವನ್ನು ಬದಲಿಸಿದ್ರ? ಅವರು ಗಟ್ಟಿಯಾಗಿ ನಿಂತಿದ್ದರೆ ಸತೀಶ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಿದ್ರ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಾದ್ರೆ ಮತ್ತೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗಬೇಕು. ಆ ಫ್ಲ್ಯಾಶ್ ಬ್ಯಾಕ್ ಏನು ಅಂದರೆ, ಯಾವಾಗ ಸಿದ್ದರಾಮಯ್ಯನವ್ರನ್ನ ಇಳಿಸುವ ಪ್ರಯತ್ನ ತೀವ್ರವಾಯಿತೋ, ಯಾವಾಗ ಸಿದ್ದರಾಮಯ್ಯನವರು ದೆಹಲಿ ಭೇಟಿ ನೀಡಿದರೋ, ಆ ಸಂದರ್ಭದಲ್ಲಿ ಬಹಳಷ್ಟು ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ ಅವ್ರಿಗೆ ಬೇಸರ ಆಗಿತ್ತು, ನೋವಾಗಿತ್ತು. ಅವರು ಬಹಿರಂಗವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹಾಗೆಯೇ ಹೇಳಿದರು, ಸಿದ್ದರಾಮಯ್ಯನವರು ಸ್ವಲ್ಪ ಕಂಟಿನ್ಯೂ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಆದರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು ಅಷ್ಟು ಗಟ್ಟಿಯಾಗಿ ಆ ಮಾತನ್ನು ಹೇಳಿರಲಿಲ್ಲ. ಆಗ ಬೇರೆ ಬೇರೆ ವಿಚಾರಗಳು ಕೇಳಿಬಂದು ಸತೀಶ್ ಮತ್ತು ಸಿದ್ದರಾಮಯ್ಯನವರ ಸ್ನೇಹಕ್ಕೆ ಸಂಬಂಧಪಟ್ಟ ಹಾಗೆ. ಈ ಸ್ನೇಹ ನಿಜವಾಗಿಯೂ ಇದೆಯಾ?
ಅವರ ಸ್ನೇಹ ಎಷ್ಟು ಗಾಢವಾದದ್ದು ಅಂತೇಳಿ ಇಬ್ಬರನ್ನೂ ಬಲ್ಲವರಿಗೆ ಗೊತ್ತು, ಇನ್ಕ್ಲೂಡಿಂಗ್ ಮೀ. ಅಂಥ ಗಾಢವಾದ ಸ್ನೇಹ. ಆ ಸ್ನೇಹ ಇದ್ದಕ್ಕಿದ್ದ ಬದಲಾಗೋಯ್ತಾ? ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಸತೀಶ್ ಅವರಿಂದ ಹಾಗಿದ್ದರೆ ಇನ್ನೇನು ನಿರೀಕ್ಷೆ ಮಾಡಿದ್ರು ಅಂತ. ಸೊ ಇದನ್ನು ಹೇಳಬೇಕಾದ್ರೆ ನಾನು ಒಂದನೇದಾಗಿ ಭಾಳ ಸ್ಪಷ್ಟಪಡಿಸ್ತೀನಿ. ಸತೀಶ್ ಜಾರಕಿಹೊಳಿಯವರು KPCC ಅಧ್ಯಕ್ಷರಾಗುವುದನ್ನು ಸಿದ್ದರಾಮಯ್ಯ ಸಂಪೂರ್ಣವಾಗಿ ವಿರೋಧ ಮಾಡಿರಲಿಲ್ಲ ಅನ್ನುವ ಮಾತು ಕೂಡ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿದೆ. ಒಂದು, ಹರಿಪ್ರಸಾದ್ ಅವರ ಹೆಸರು ಮುನ್ನೆಲೆಗೆ ಬರುವುದರಲ್ಲಿ ಸಿದ್ದರಾಮಯ್ಯನ ಪಾತ್ರ ಇತ್ತು. ಆದರೆ ಸತೀಶ್ ಜಾರಕಿಹೊಳಿ ಬೇಡವೇ ಬೇಡ ಅನ್ನುವ ಮಾತನ್ನು ಅವರು ಹೇಳಿರಲಿಲ್ಲ. ಆದರೆ ಕೊನೆಯ ಹಂತದಲ್ಲಿ ಸಿದ್ದರಾಮಯ್ಯ ಲಾಬಿ ನಡೆಸಬೇಕಾಗಿತ್ತಲ್ಲ. ಈಗ ಡಾಕ್ಟರ್ ಪರಮೇಶ್ವರ್ ಸಲುವಾಗಿ ಅವರು ಲಾಬಿ ನಡೆಸಿದ್ದು ಗೊತ್ತಿದೆ ನಮಗೆ ಅಲ್ವಾ, ಯಾವ ರೀತಿಯ ಲಾಬಿಯನ್ನು ನಡೆಸಿದ್ರು, ಕೊನೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಸಿದ್ರು ಅವರಿಗೆ. ಆದರೆ ಅದೇ ರೀತಿಯ ಲಾಬಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಲಾಬಿ ನಡೆಸಿಲ್ಲ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲಿದೆ. ಸಿದ್ದರಾಮಯ್ಯನವರು ಗಟ್ಟಿ ಕೂತಿದ್ರೆ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಹೇಗೆ ಉಪಮುಖ್ಯಮಂತ್ರಿ ಮಾಡಿದ್ರೋ ಅದೇ ರೀತಿ ಸತೀಶ್ ಸಲುವಾಗಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲೇಬೇಕು ಅಂತ ಸಿದ್ದರಾಮಯ್ಯ ಕೂತಿದ್ರೆ ಆಗ ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗ್ತಿದ್ರೇನು. ಆದರೆ ಅಷ್ಟೊತ್ತಿಗೆ ಬಹುಮಟ್ಟಿಗೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರಿಂದ ಸ್ವಲ್ಪ ದೂರಕ್ಕೆ ಹೊರಟು ಹೋಗಿದ್ದರು ಅನಿಸುತ್ತೆ. ಅವರ ಹೊಸ ಕಾಂಬಿನೇಷನ್ ಏನಿದೆ, ನಾನು ಈ ಮೊದಲೇ ಹೇಳಿದಂತೆ ಒಂದಕ್ಕಿಂತ ಹೆಚ್ಚು ಬಾರಿ ಅವರು ಸನ್ಮಾನ್ಯ DK ಶಿವಕುಮಾರ್ ಅವರನ್ನ ಅವರ ಸಹೋದರನ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸೊ ಅವ್ರ ನಡುವೆ ಏನೋ ಒಂದು ಒಪ್ಪಂದ ಆಯ್ತಾ ಅನ್ನುವ ಮಾತು ರಾಜಕೀಯ ವಲಯದಲ್ಲಿ ಕೇಳಿಬರೋಕ್ಕೆ ಶುರುವಾಯಿತು. ಅದರ ಎಫೆಕ್ಟಿಂದಾಗಿ, ಅದರ ಪರಿಣಾಮದಿಂದಾಗಿ ಸತೀಶ್ ಜಾರಕಿಹೊಳಿ ಅವರ ಸಲುವಾಗಿ ಸಿದ್ದರಾಮಯ್ಯ ಲಾಬಿ ನಡೆಸಿಲ್ಲ ಅನ್ನೋ ಮಾತನ್ನು ಬಹುಮಟ್ಟಿಗೆ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಹೈಕಮಾಂಡ್ ಮೂಲಗಳ ಪ್ರಕಾರ ಒಂದು ರೀತಿಯಲ್ಲಿ ಅವರಿಗೆ ಒಂದು ತಟಸ್ಥ ರೀತಿಯ ಅಧ್ಯಕ್ಷ ಬೇಕು ಅಂಥೇಳಿ ಹೇಳಿದವರನ್ನೇ DK ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಈ ಇಬ್ಬರು ಕ್ಯಾಂಡಿಡೇಟ್ ನಡುವೆ ಹೋಲಿಸಿದರೆ DK ಶಿವಕುಮಾರ್ ಅವರಿಗೆ ಹರಿಪ್ರಸಾದ್ ಸ್ವಲ್ಪ ತಟಸ್ಥ ನಾಯಕ ಅಂತ ಅನಿಸ್ತಾ ಇದೆ. ಅದು ಅನಿಸೋದಕ್ಕೂ ಕಾರಣ ಇದೆ. ಏನು, ಸತೀಶ್ ಜಾರಕಿಹೊಳಿ ಈಸ್ ಎ ಪವರ್ಫುಲ್ ಲೀಡರ್, ಮೈಂಡ್ ಇಟ್. ಉತ್ತರ ಕರ್ನಾಟಕದಲ್ಲಿ ಅವರದೇ ಆದ ನಿಯಂತ್ರಣ ಇದೆ. ಈಸ್ ಎ ವೆರಿ ಗುಡ್ ಆರ್ಗನೈಸರ್, ಆ್ಯಸ್ ಎ ಫಾಲೋವರ್ಸ್. ಅಂದರೆ ಒಂದು ರೀತಿಯಲ್ಲಿ DK ಶಿವಕುಮಾರ್ ಅವರಿಗೂ ಇದ್ದಂಥ ಭಯ ಏನಿದೆ ಅಂದರೆ, ಒಂದೊಮ್ಮೆ ಸತೀಶ್ ಜಾರಕಿಹೊಳಿಯವರು ಅಧ್ಯಕ್ಷರಾದರೆ ಅವರು ತಮಗೆ ಕಾಂಪಿಟೇಟರ್ ಆಗ್ಬೋದು 2028ರ ಚುನಾವಣೆ ಸಂದರ್ಭದಲ್ಲಿ. ಆದ್ದರಿಂದ ಕಾಂಪಿಟೇಟರ್ ಆಗೋದಕ್ಕಿಂತ ಕಾಂಪಿಟೇಟರ್ ಆಗದಿರುವವರೇ ಅಧ್ಯಕ್ಷ ಸ್ಥಾನ ಕೂತರು ಒಳ್ಳೆಯದು ಅಂತ. ಅವ್ರಿಗೆ ಈ DK ಅವರ ಬೆಂಬಲಿಗರು ಅವರು ಯಾರ್ಯಾರು ಅವರ ಸುತ್ತಮುತ್ತಲು ಇರುವವರು ಅವರ ಆಪ್ತೇಷ್ಟರ ಪ್ರಕಾರ ಅವರಿಗೆ ಸತೀಶ್ ಜಾರಕಿಹೊಳಿಗಿಂತ ಸನ್ಮಾನ್ಯ BK ಹರಿಪ್ರಸಾದ್ ಅವರು ಹೆಚ್ಚು ಸೇಫ್ ಅಂತ ಅನಿಸಿದ್ದು. ಯಾಕೆಂದರೆ ಹರಿಪ್ರಸಾದ್ಗೆ ಅವರದೇ ಆದಂತಹ ಕರ್ನಾಟಕದಲ್ಲಿ ಇಡೀ ರಾಜಕೀಯ ಚಿತ್ರವನ್ನು ಬದಲಿಸುವಂಥ ಬೆಂಬಲ ಇಲ್ಲ ಅಂತ. ಸೈದ್ಧಾಂತಿಕ ಒಂದು ನಿಲುಮೆ ಇದೆ, ಸ್ಟ್ಯಾಂಡ್ ಇದೆ, ಇದು ನೋಬಡಿ ಕ್ಯಾನ್ ಕ್ವೆಶ್ಚನ್ ದ್ಯಾಟ್. ಮತ್ತು ಅವರು ಒಂದು ರೀತಿಯಲ್ಲಿ ಚುನಾವಣಾ ರಾಜಕೀಯದಲ್ಲಿ ಪಳಗಿದವರಲ್ಲ. ಬೆಂಗಳೂರು ಸೌತ್ನಿಂದ ಒಂದು ಸಲ ನಿಂತರು, ಸೋತರು, ಡೈರೆಕ್ಟ್ ಇಲೆಕ್ಷನಲ್ಲಿ ನಂತರ ಅವರು ರಾಜ್ಯಸಭೆ ಸದಸ್ಯರಾದರು. ಆದ್ದರಿಂದ ಚುನಾವಣಾ ರಾಜಕಾರಣದಲ್ಲಿ ಅಂತಹ ಮಹತ್ವದ ಸಾಧನೆ ಮಾಡದಿರುವ BK ಹರಿಪ್ರಸಾದ್ ಸೇಫ್ ಅಂತೇಳಿ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಅನ್ನಿಸಿರಬೇಕು ಅಂತ. ಆ ಕಾರಣಕ್ಕಾಗಿ ಸನ್ಮಾನ್ಯ DK ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರಿಗಿಂತ BK ಹರಿಪ್ರಸಾದ್ ಅವರನ್ನ ಹೆಚ್ಚು ಪ್ರಿಫರ್ ಮಾಡಿದ್ರು. ಅಲ್ಟಿಮೇಟ್ಲಿ ಆದದ್ದೇನು, ಸತೀಶ್ ಜಾರಕಿಹೊಳಿ ಒಂದು ಕಡೆ ತಮ್ಮ ಆಪ್ತ ಸ್ನೇಹಿತರನ್ನು, ರಾಜಕೀಯ ಸಖನನ್ನು, ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಒಂದೇ ರೀತಿ ಆಲೋಚನೆ ಮಾಡುವವರನ್ನು ಇಂದ ಸ್ವಲ್ಪ ದೂರ ಸರಿದು DK ಶಿವಕುಮಾರ್ ಅವರ ಬಳಿ ಹೋಗಿ ಅವರ ಜೊತೆ ಒಪ್ಪಂದನೋ ಅಥವಾ ಒಂದು ಹೊಂದಾಣಿಕೆನೋ ಮಾಡಿಕೊಂಡಿದ್ದೇ ಅವರಿಗೆ ಅಪಾಯವನ್ನು ತಂದಿಡ್ತಾ. ಇದು ಕಾಂಗ್ರೆಸ್ ವಲಯದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಬಹುಮಟ್ಟಿಗೆ ಸಿದ್ದರಾಮಯ್ಯನವರು ಆ ಕಾರಣಕ್ಕೆ ಅವ್ರಿಗೆ ನೋವಾಗಿರಬೇಕು ಅಂತ. ಇನ್ನೇನೂ ಅಲ್ಲ, ಅಟ್ಲೀಸ್ಟು
ಸಿದ್ದರಾಮಯ್ಯನವರು ಹೋಗುವುದಕ್ಕೆ ನೋವಾಗ್ತಾ ಇದೆ, ಅವರು ಇರಬೇಕು ಅನ್ನುವ ಮಾತನ್ನಾದ್ರೂ ಸತೀಶ್ ಜಾರಕಿಹೊಳಿ ಅವರು ಹೇಳಬೇಕಾಗಿತ್ತಾ? ಅದು ಹೇಳದಿರುವುದೇ ಅದಕ್ಕೆ ಕಾರಣ ಆಯಿತಾ? ಈ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿವೆ. ಅದರಂತೆ ಸತೀಶ್ ಜಾರಕಿಹೊಳಿ ಈ ರಾಜಕೀಯ ಲೆಕ್ಕಾಚಾರದಲ್ಲಿ, ಸ್ಟ್ರಾಟಜಿಯಲ್ಲಿ ಎಲ್ಲೋ ಸೋತರು ಅಂತ ಅನಿಸ್ತಾ ಇದೆ. ಅವರನ್ನು ಸಿದ್ದರಾಮಯ್ಯನವರು ಕೈ ಹಿಡಿದಿಲ್ಲ, ಡಿ ಕೆ ಶಿವಕುಮಾರ್ ಅವರು ಬರಸೆಳೆದು ಅಪ್ಪಿಕೊಂಡಿಲ್ಲ. ಸೊ ಈ ವಿರಾಮದ ನಂತರ ನಾನು ನಿಮಗೆ ಬಹುಮುಖ್ಯವಾಗಿ ಸಂಪುಟ ರಚನೆಗೆ ಸಂಬಂಧಪಟ್ಟ ಹಾಗೆ, ಖಾತೆಗಳ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಏನೇನು ಬೆಳವಣಿಗೆ ಆಗ್ತಾ ಇದೆ ಎಲ್ಲವೆಲ್ಲ ತಪ್ಪು ತಿಳಿಸ್ತೇನೆ. ಅಲ್ಲಿವರೆಗೆ ಎಲ್ಲೂ ಹೋಗಬೇಡಿ. ಸ್ಮಾಲ್ ಬ್ರೇಕ್.